ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮನೇಲಿ ಎಲ್ಲರೂ ಸೇರಿ. ಸೊ ಯಾವ ಟೆಂಪಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಬನ್ನಿ, ಈಗ ರೆಡಿ ಆಗಿದ್ದೆಲ್ಲ ಆಯಿತು. ಮನೆಯಲ್ಲಿ ಪೂಜೆ ನಡೀತಿದೆ, ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮುಗಿಸ್ಕೊಂಡು ಮನೆ ಬಿಡೋಣ. ಸೊ ನಾನಿವತ್ತು ಈ ಔಟ್ಫಿಟ್ ಹಾಕಿದ್ದೀನಿ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಕಲರ್ ತುಂಬಾ ಇಷ್ಟ ಆಯಿತು ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ ಈ ಕಲರು. ಆ್ಯಂಡ್ ಕಾಟನ್ ಕ್ಲಾತ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ಇವತ್ತು ಪೂಜೆ ಎಲ್ಲ ಆಗಿದೆ. ಈಗ ತಾನೇ ನಮ್ಮಮ್ಮ ಪೂಜೆ ರೆಡಿ ಆಗಿದ್ದೆಲ್ಲ ಆಗಿದೆ ಎಲ್ಲರೂ. ಈಗ ಹೇರ್ ಸೆಟ್ ಮಾಡಿಕೊಂಡು ಮನೆ ಬಿಡೋಣ. ಓಕೆ, ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಕೆಳಗಡೆ ಬಂದು ಕ್ಯಾಬ್ ಬುಕ್ ಮಾಡಿದ್ವಿ. ಬಸ್ ಸ್ಟಾಪ್ವರೆಗೂ ಆ್ಯಕ್ಚುಲಿ ಕ್ಯಾಬಲ್ಲಿ ಹೋಗೋಣ ಅಂತ. ಸೊ ಬಸ್ ಸ್ಟಾಪ್ ತುಂಬ ದೂರ ಇದೆ. ಕ್ಯಾಬಲ್ಲಿ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಫ್ರಂಟ್ ಡೋರು ಆ್ಯಕ್ಚುಲಿ ಓಪನ್ ಆಗ್ತಿರ್ಲಿಲ್ಲ. ಸೊ ಅದರಿಂದ 4 ಜನನೂ ಹಿಂದೆ ಸೀಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ನಾನು, ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ 4 ಜನ ಹೋಗ್ತಿದ್ದೀವಿ. ಸೊ ಹೋಗ್ತಿರೋದು ಎಲ್ಲಿಗೆ ಅಂತ ಗೊತ್ತಿದೆಯಲ್ಲ, ಚಿಕ್ಕ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಹೋಗ್ತಿರೋದು. ಫಸ್ಟು ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾದಮೇಲೆ ತಿಂಡಿ ಮಾಡೋಣ ಅಂತ ಎಲ್ಲರೂ ಖಾಲಿ ಹೊಟ್ಟೆಲೇ ಹೋದ್ವಿ. ಸೊ ಅಲ್ಲಿಂದ ಬಸ್ ಹತ್ತಿ ಮಾತಾಡಿಕೊಂಡು ಎಲ್ಲರೂ ಹೋದ್ವಿ. ಅಲ್ಲಿ ಬಸ್ ಹತ್ತಿದಾಗ 8 ಗಂಟೆ ಆಗಿತ್ತು. ನಾವು 10 ಗಂಟೆಗೆಲ್ಲ ಚಿಕ್ಕ ತಿರುಪತಿಗೆ ಬಂದುಬಿಟ್ವಿ, 9:30 10 ಗಂಟೆಗೆಲ್ಲ. ಸೊ ನೋಡಿ, ದೇವಸ್ಥಾನಕ್ಕೆ ಫೈನಲಿ ರೀಚ್ ಆದ್ವಿ. ಅಲ್ಲಿ ಹೋದ್ಮೇಲೆ ದೇವಸ್ಥಾನಕ್ಕೆ ಪೂಜೆ ಕೊಡಬೇಕಾಗಿತ್ತು. ಪೂಜೆಗೆ ಎಲ್ಲನೂ ಪೂಜೆ ಸಾಮಾನ ತಗೊಂಡು ಒಳಗಡೆ ಹೋಗಬೇಕಿತ್ತು. ಸೊ ದೇವರ ಪೂಜೆ ಸಾಮಾನೆಲ್ಲ ತಗೊಂಡು ಬರ್ತಾಯಿದ್ವಿ. ಅಲ್ಲಿ 2 ಚಿಕ್ಕ ಮಕ್ಕಳು ಬಂದು ನಾನು ನಾಮ ಹಾಕ್ತೀನಿ ಅಂದರೆ ಅಲ್ಲಿ ಬಟ್ಟೆ ಇಡ್ತಾರಲ್ವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ಅವರು ಬಂದರು. ಸೊ ಬೇಡ ಅಂತ ಹೇಳಬಾರ್ದು, ಹೇಳೋದಕ್ಕೂ ಆಗಲ್ಲ. ಸೊ ಅದರಿಂದ ಓಕೆ ಆಯಿತು ಅಂತ ಹಾಕ್ಸ್ಕೊಂಡು ಬಟ್ಟೆ ಇಡ್ಸ್ಕೊಂಡು ಬಂದ್ವಿ. ಸೊ ನಮ್ಮಮ್ಮನೂ ಹಾಕ್ಸ್ಕೊತಿದ್ದಾರೆ ನೋಡಿ, ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಬಟ್ಟೆಲ್ಲ ಇಡ್ಸ್ಕೊಂಡು ಬಂದ್ವಿ. ಸೊ ಆ ಮಕ್ಕಳು ಏನು ಎಷ್ಟು ತಗೋತೀರಾ ನೀವು ಇದಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಆದಷ್ಟು ಕೊಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕೊಟ್ಬಿಟ್ಟು ಬಂದ್ವಿ. ಸೊ ನೋಡಿ, ನಮ್ಮಮ್ಮ ನಾನು ಇಬ್ಬರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿ ರೀಚ್ ಆದಮೇಲೆ ನನ್ನ ತಮ್ಮ ನನ್ನ ತಂಗಿ ಫಸ್ಟೇ ಮುಂದೆ ಹೋಗಿಬಿಟ್ಟಿದ್ರು. ಸೊ ನಾವಿಬ್ಬರು ನಿಧಾನಕ್ಕೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆಲ್ಲ ತಗೊಂಡು ಬಂದ್ವಿ. ಸೊ ಈಗ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ಪೂಜೆಗೆ ಕೊಟ್ಟು ಮತ್ತೆ ಸಿಗೋಣ. ಓಕೆ, ಫೈನಲಿ ದರ್ಶನ ಆಯಿತು. ದೇವರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಕಣ್ತುಂಬ ದೇವ್ರನ್ನ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಫೋಟೋಸು ಮತ್ತು ವಿಡಿಯೋಸು ಎಲ್ಲನೂ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನದ ಹತ್ರನೇ ಮತ್ತೆ ಹೋಗಿ ಪ್ರಸಾದ ತೊಗೊಳ್ಳೋಣ ಅಂತ ಪ್ರಸಾದ ತೊಗೊಳ್ಳೋದಕ್ಕೆ ಹೋದ್ವಿ. ಪ್ರಸಾದ ಏನು ತೊಗೊಂಡ್ವಿ ಅಂದರೆ ಕಡಲೆಪುರಿ ಮತ್ತು ಲಡ್ಡು 2 ತೊಗೊಂಡು ಮತ್ತು ಅಲ್ಲಿ ಏನೇನಿತ್ತು ಎಲ್ಲ ಐಟಮ್ಸ್ನು ನೋಡಿಕೊಂಡು ಏನಾದರೂ ಬೇಕಂದರೆ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಎಲ್ಲ ದೇವ್ರ ಫೋಟೋಸ್ ಇದೆ, ಮತ್ತು ಯಾವುದೇ ಥರ ಬಳೆ ಆಗಲಿ, ಪೆನ್ಸ್, ನೆಕ್ಲೇಸ್ ಏನಿದೆಯೋ ಅದೆಲ್ಲ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾನಂತೂ ತುಂಬ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಬೈತಿದ್ರು, ಇರೋದೇ ಸಾಕು, ತುಂಬ ತೊಗೊಳಕ್ಕೆ ಹೋಗಬೇಡ ಅಂತ. ಸರಿ ಆಯಿತು ಅಂತ ಎಲ್ಲನೂ ನೋಡಿಕೊಂಡು ಬರ್ತಿದ್ದೆ. ನಮ್ಮಮ್ಮ ವೆಯ್ಟ್ ಮಾಡ್ತಿದ್ರು. ಎಲ್ಲ ಒಂದು ರೌಂಡ್ ಹಾಕಿದಾದಮೇಲೆ ದೇವಸ್ಥಾನ ಸುತ್ತ ಎಲ್ಲರೂ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಎಲ್ಲರಿಗೂ ಲೀವ್
ಬಾಕಿ ಎಲ್ಲರೂ ಒಟ್ಟಿಗೆ ಹೋಗೋದೇ ರೇರು, ಯಾವಾಗಲೂ ಒಂದು ಸಲ. ಯಾಕಂದರೆ ಒಬ್ರಿಗೆ ಲೀವ್ ಇದ್ದರೆ ಒಬ್ರಿಗೆ ಲೀವ್ ಇರಲ್ಲ. 4 ಜನನೂ ಸರಿ ಅಂತ ಮಾತಾಡಿಕೊಂಡು ಇವತ್ತು ಹೋದ್ವಿ ಟೈಮ್ ಸ್ಪೆಂಡ್ ಮಾಡಿ. ತುಂಬ ದಿನ ಆಗಿತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿ ಜೊತೆಲಿ. ಸರಿ ಅಂತ ದೇವ್ರ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದು ಏನಾದರೂ ತೊಗೊಳ್ಳೋಣ ಅಂತ ಬ್ಯಾಗ್ ಎಲ್ಲ ತೊಗೊಂಡ್ವಿ ಅಲ್ಲಿ. ಸೊ ಬ್ಯಾಗ್ ಬೇಕಿತ್ತು, ಅದನ್ನು ಕ್ಯಾರಿ ಮಾಡೋದು ಕಷ್ಟ ಆಗ್ತಿತ್ತು ಕವರ್ಸ್ನ. ಸೊ ಎಲ್ಲ ಒಂದು ಕವರಲ್ಲಿ ಹಾಕ್ಕೊಳ್ಳೋಣ ಅಂತ ಬ್ಯಾಗ್ ತೊಗೊಂಡು ಅಲ್ಲಿಂದ ಐಸ್ ಕ್ರೀಮ್ ಕೂಡ ಹಾಗೆ ತೊಗೊಂಡು ಬಸ್ ಹತ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಬರ್ತಾಯಿದ್ವಿ. ನಮ್ಮಮ್ಮ ನಾನು ಒಂದು ಸೀಟಲ್ಲಿ ಕೂತಿದ್ವಿ, ಹಿಂದೆ ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಕೂತಿದ್ರು. ಎಲ್ಲರೂ ಮಾತಾಡಿಕೊಂಡು ಬಂದ್ವಿ. ಸೊ ಬಸ್ ಇಳಿದ್ಬಿಟ್ಟು ಮತ್ತೆ ಕ್ಯಾಬ್ ಹತ್ಕೊಂಡ್ವಿ. ಯಾಕಂದರೆ ಮನೆಗೆ ನಡಿಬೇಕು 2 ಕಿಲೋಮೀಟರ್ಸ್ ಆ್ಯಕ್ಚುಲಿ ಬಸ್ ಸ್ಟಾಪಿಂದ. ಸೊ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕ್ಯಾಬ್ ಮಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ವಿ. 11:30 12ಗೆಲ್ಲ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಕ್ಯಾಬ್ ಕೂಡ ಹೋಯಿತು. ಏನಂದರೆ ನನ್ನ ತಮ್ಮ ಮತ್ತೆ ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು ಅಂತ ಅಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಬಂದ್ವಿ. ಸರಿ ಆಯಿತು, ಒಂದಿನ ರೆಸ್ಟ್ ಸಿಗೋದಲ್ವ ಎಲ್ರಿಗೂ. ಸೊ ಅದರಿಂದ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೇಲಿ ರೆಸ್ಟ್ ಮಾಡ್ಬೋದು ಅಂತ. ಮತ್ತು ಬೆಳಿಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ. ಅದರಿಂದ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ, ಏನು ಮಾಡೋದು ಅಡುಗೆ ಅಂತ. ನನ್ನ ಕೈಲಂತೂ ಆಗಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಅವತ್ತು ಅಮಾವಾಸ್ಯೆ ಅಲ್ವಾ, ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನ್ ವೆಜ್ ಏನೂ ಬೇಡ ಮಾಡೋದು ಮನೇಲಿ ಅಂತ ನಮ್ಮಮ್ಮ ಬೈತಿದ್ರು. ಸರಿ ಅಂತ ನನ್ನ ತಮ್ಮ ನಾನೇ ಕುಕ್ ಮಾಡ್ತೀನಿ ಇವತ್ತು ಅಂತ ಹೇಳ್ದ. ಏನು ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಎಗ್ ರೈಸು ಒಂದು ಆಮ್ಲೆಟ್ ಹಾಕ್ಕೊಡ್ತೀನಿ ಅಂತ ಹೇಳ್ದ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಅವ್ನು ಯಾವತ್ತೂ ಅಡುಗೆ ಮನೆಗೆ ಹೋದೋನಲ್ಲ. ಸರಿ ಇವತ್ತು ಮಾಡಿದಾನಲ್ವಾ, ಓಕೆ ಚೆನ್ನಾಗಿತ್ತು. ಬಟ್ ಉಪ್ಪು ಖಾರ ಎರಡೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಪರ್ಫೆಕ್ಟಾಗಿರೋದು. ಎಗ್ ರೈಸ್ ಮತ್ತು ಆಮ್ಲೆಟ್ ಮಾಡಿದ್ದ, ಚೆನ್ನಾಗಿತ್ತು. ಎಲ್ಲರೂ ತಿಂದು ಹಾಗೆ 6 ಗಂಟೆ ಆಯಿತು. ಗ್ರ್ಯಾಂಡ್ ಫಿನಾಲೆ ಕೂಡ ಸ್ಟಾರ್ಟ್ ಆಯಿತು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡಬೇಕಂತ ಕೂತ್ಕೊಂಡ್ವಿ. ಮನೆಯಲ್ಲೆಲ್ಲ ಗಿಲ್ಲಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾವು ಗಿಲ್ಲಿನೇ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ರಿಸಲ್ಟ್. ಸೊ ಗಾಯ್ಸ್, ಈಗ ಟೈಮ್ ಎಷ್ಟು ಅಂದರೆ 11:45 ಆಗ್ತಿದೆ. ಈಗ ಜಸ್ಟ್ ಗ್ರ್ಯಾಂಡ್ ಫಿನಾಲೆ ಮುಗೀತು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಗೆದ್ದಿದ್ದು ಯಾರು ಹೇಳಿ? ನಮ್ಮ ಗಿಲ್ಲಿ ನಟ. ಖುಷಿ ಆಗ್ತಿದೆ. ಆ್ಯಂಡ್ ನಾಳೆಯಿಂದ ಬಿಗ್ ಬಾಸ್ ಇರಲ್ಲ, ಮಿಸ್ ಮಾಡ್ಕೊತಿದ್ದೀನಿ ಖಂಡಿತ. ಬಟ್ ಪರವಾಗಿಲ್ಲ, ಆಗಿರೋ ಸೀಸನ್ಸ್ನೇ ಮತ್ತೆ ಹಾಕ್ಕೊಂಡು ಎಪಿಸೋಡ್ಸ್ನ ನೋಡ್ತಾ ಇರೋಣ ನೆಕ್ಸ್ಟ್ ಇಯರ್ವರೆಗೂ. ಓಕೆ, ಈಗ ಊಟ ಎಲ್ಲ ಆಯಿತು, ಊಟ ಮಾಡಿಕೊಂಡೇ ನೋಡಿದ್ವಿ. ಸೊ ಅದನ್ನು ವಿಡಿಯೋ ಮಾಡೋದು ಮರ್ತೋದೆ. ಈಗ ನಿದ್ದೆ ಮಾಡಬೇಕು. ಟೈಮ್ ಆಲ್ರೆಡಿ 12 ಗಂಟೆ ಆಗ್ತಿದೆ. ಆ್ಯಂಡ್ ನಾಳೆ ಮಂಡೇ ಮತ್ತೆ ಬ್ಯಾಕ್ ಟು ವರ್ಕ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಆ್ಯಂಡ್ ಸ್ಟೇ ಟ್ಯೂನ್ ಗೈಸ್, ಇದೇ ಥರ ಹೊಸ ವಿಡಿಯೋಸ್ ಮಾಡ್ತಿರ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನು ಕೇಳಲ್ಲ. ಓಕೆನಾ? ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.